ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಸವಣ್ಣನವರ ಒಂದು ಅದ್ಭುತವಾಗಿರ್ತಕ್ಕಂತಹ ವಚನವನ್ನು ತೆಗೆದುಕೊಂಡು ಅದನ್ನು ಹಾಡಿ ಅದರ ಅರ್ಥವನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಬಸವಣ್ಣನವರು ತಮಗೆಲ್ಲರಿಗೂ ತಿಳಿದಂತೆ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬದುಕಿ ಬಾಳಿದ್ದಂಥವರು. ಬಸವಣ್ಣನವರ ಜೊತೆಯಲ್ಲಿ ಇನ್ನು ಹಲವಾರು ಶಿವಶರಣರು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು ಆಗಿನ ಕಾಲಘಟ್ಟದಲ್ಲಿ ಅಂತ ಹೇಳಿದ್ರೂ ತಪ್ಪಾಗಲಾರದು. ಅವರ ಎಲ್ಲರ ಒಂದು ಸಮಷ್ಟಿಯ ಪ್ರಯತ್ನದ ಫಲವಾಗಿ ವಚನ ಸಾಹಿತ್ಯ ಅಂತೇಳಿ ಉದಯವಾಯಿತು. ವಚನ ಸಾಹಿತ್ಯ ಒಂದು ಕನ್ನಡದ ಸಾಹಿತ್ಯ ಪ್ರಕಾರಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಾರವಾಗಿದೆ. ಇದು ಕೇವಲ ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದ ಯಾವುದೇ ಭಾಷೆಗಳಲ್ಲಿ ಸಹ ಕಂಡುಬರುವುದಿಲ್ಲ. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಾಹಿತ್ಯದ ಪ್ರಕಾರವಾಗಿದೆ. ಇದು ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥ ವಚನ ಸಾಹಿತ್ಯದ ಪ್ರಭಾವವನ್ನು ನಾವು ಕೇವಲ ಸಾಹಿತ್ಯದ ವಲಯಕ್ಕಷ್ಟೇ ಸೀಮಿತಗೊಳಿಸಲಿಕ್ಕಾಗೋದಿಲ್ಲ. ಅದು ಕರ್ನಾಟಕದ ಸಾಂಸ್ಕೃತಿಕ ವಲಯದಲ್ಲಿಯೂ ಮತ್ತು ಸಾಮಾಜಿಕ ವಲಯದಲ್ಲಿಯೂ ಹಾಗೆ ಆಧ್ಯಾತ್ಮಿಕ ವಲಯದಲ್ಲಿಯೂ ಹೀಗೆ ಹಲವಾರು ಕ್ಷೇತ್ರಗಳನ್ನು ಅದು ಪ್ರಭಾವಿಸ್ಕೊಂಡು ಬಂದಿದೆ. ಬಸವಣ್ಣನವರ ಈ ವಚನದಲ್ಲಿ ಪ್ರಮುಖವಾಗಿ ಒಂದು ಶರಣ ಅಂದರೆ ಯಾರು, ಅವರು ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಅವರ ಅರ್ಹತೆಗಳೇನು, ಅಂದರೆ ಇವಾಗ ನಾವು ನೋಡ್ತಾ ಇರ್ತೀವಿ ಯಾವುದೇ ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬೇಕಂದ್ರೂ ಸಹ ಅದಕ್ಕೆ ಕೆಲವೊಂದು ಅರ್ಹತೆಗಳನ್ನು ಇಟ್ಟಿರ್ತಾರೆ. ಅವುಗಳನ್ನು ನಾವು ಗಳಿಸ್ಕೊಂಡ್ರೆ, ಅವುಗಳಲ್ಲಿ ತೇರ್ಗಡೆ ಹೊಂದಿದ್ರೆ ಮಾತ್ರ ನಮಗೆ ಆ ಹುದ್ದೆ ಸಿಗುತ್ತೆ. ಹಾಗೆ ಶರಣ ಆಗಬೇಕು ಅಂದರೆ ಅದಕ್ಕೆ ಒಂದಿಷ್ಟು ಅರ್ಹತೆಗಳಿರುತ್ತೆ. ಶರಣ ಅಂದರೆ ನಾವು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವ, ಯೋಗಿ ಅಂತೇಳಿ, ಯೋಗಿಗೆ ಶರಣನನ್ನು ಹೋಲಿಸಬಹುದು. ಅಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಶರಣಂದು ಸಹ. ಆ ವ್ಯಕ್ತಿತ್ವದ ಚಿತ್ರಣವನ್ನು ಇಲ್ಲಿ ಬಸವಣ್ಣನವರು ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಶರಣ ಅಂತಕ್ಕಂಥ ವ್ಯಕ್ತಿ ಹೇಗಿರಬೇಕು, ಅವರ ಚರಿತ್ರೆ ಹೇಗಿರುತ್ತೆ, ಚಾರಿತ್ರ್ಯ ಹೇಗಿರುತ್ತೆ, ಚರಿತ್ರೆಗಿಂತನೂ ಚಾರಿತ್ರ್ಯ ಅಂದ್ರೆ ಅವರ ನಡೆನುಡಿಗಳು ಹೇಗಿರ್ತವೆ, ಅವರು ಏನೆಲ್ಲ ಗುಣಗಳನ್ನು ಹೊಂದಿರಬೇಕಾಗುತ್ತೆ, ಅವುಗಳನ್ನು ಹೊಂದಿದ್ರೆ ಮಾತ್ರ ಅವರನ್ನು ಶರಣರು ಅಂತ ತಿಳ್ಕೊಳ್ತೀವಿ. ಕೇವಲ ಶರಣ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಶರಣ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಈ ವಚನವನ್ನು ನಾವು ನೋಡಿ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ವಚನ ಈ ರೀತಿಯಾಗಿದೆ. ಇದನ್ನು ಹಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ವಚನದ ಹೆಸರು ಛಲಬೇಕು ಶರಣಂಗೆ ಅಂತೇಳಿ. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಛಲಬೇಕು ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಛಲಬೇಕು ಛಲಬೇಕು ಶರಣಂಗೆ ಲಿಂಗಜಂಗಮ ಒಂದೆಂಬ, ಛಲಬೇಕು ಛಲಬೇಕು ಶರಣಂಗೆ ಲಿಂಗಜಂಗಮ ಒಂದೆಂಬ, ಛಲಬೇಕು ಛಲಬೇಕು ಶರಣಂಗೆ ಪ್ರಸಾದದಿಟವೆಂಬ, ಛಲಬೇಕು ಛಲಬೇಕು ಶರಣಂಗೆ ಪ್ರಸಾದದಿಟವೆಂಬ, ಛಲಬೇಕು ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು. ಈ ವಚನದ ಅರ್ಥವನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಚನವಾಗಿದೆ. ಈಗ ನಾವು ಈ ವಚನದ ಅರ್ಥವನ್ನು ನೋಡೋಣ. ಇಲ್ಲಿ ಹೇಳ್ತಾರೆ ಬಸವಣ್ಣನವರು, ಅಂದರೆ ಇದು ಬಹಳ ಸರಳವಾಗಿರ್ತಕ್ಕಂಥ ವಚನ. ಅಂದರೆ ಶರಣರ ಅರ್ಹತೆಗಳು ಏನು ಅನ್ನೋದನ್ನು ಒಂದು 5-6 ಸಾಲುಗಳ ರೂಪದಲ್ಲಿ ಇರ್ತಕ್ಕಂಥ ಈ ವಚನದಲ್ಲಿ ಬಸವಣ್ಣನವರು ಬಹಳ ಸೊಗಸಾಗಿ ತಿಳಿಸಿದ್ದಾರೆ. ಬಸವಣ್ಣನವರೇ ಹೇಳಿರುವ ರೀತಿಯಲ್ಲಿ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮವೊಂದೆಂಬ, ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ,
ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಛಲದ ಬಗ್ಗೆ, ಹಾಗೆ ಶರಣರಿಗೆ ಎಂಥ ಛಲಗಳಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರ ಪ್ರತಿಯೊಂದು ಸಾಲನ್ನು ನಾವು ಈಗ ಬಹಳ ವಿವರವಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಸಾಲಿನಲ್ಲಿ ಬಸವಣ್ಣನವರು ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ. ಪರಧನ ಅಂದರೆ ನಾವು ನಮ್ಮ ಸ್ವಂತ ಶ್ರಮದಿಂದ ಗಳಿಸದೇ ಇರತಕ್ಕಂಥ ಧನ, ಅಂದರೆ ಇನ್ನೊಬ್ಬರ ಧನ, ಇನ್ನೊಬ್ಬರಿಗೆ ಸೇರಬೇಕಾಗಿರ್ತಕ್ಕಂಥ ಧನವನ್ನು ಯಾವಾಗಲೂ ನಾವು ನಮ್ಮ ಸ್ವಂತ ಶ್ರಮವನ್ನು ಹಾಕೋದ್ರ ಮುಖಾಂತರವಾಗಿ ಗಳಿಸಬೇಕಾಗುತ್ತೆ. ಇಲ್ಲಿ ಬಸವಣ್ಣನವರ ಪ್ರಕಾರ ಪರಧನ ಅಂತಕ್ಕಂಥದ್ದು ಅದು ವಿಷಕ್ಕಿಂತನೂ ಮಹಾ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಪರಧನ ಬೇಡ ಅಂತಕ್ಕಂತಹ ಒಂದು ಗಟ್ಟಿತನ ಬೇಕಾಗುತ್ತೆ, ಛಲ ಬೇಕಾಗುತ್ತದೆ. ಆ ಗಟ್ಟಿತನ ಬಂದಾಗಲೇ ನಾವು ಶರಣ ಪಥದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಬಸವಣ್ಣನವರು ಹೇಳ್ತಾರೆ. ಇಂದಿನ ಏನು ಈ ಕಾಲಘಟ್ಟದಲ್ಲಿ ನಾವು ನೋಡ್ತಿರಬಹುದು, ಎಲ್ಲರೂ ಹೇಗೆ ಧನವನ್ನು ಸುಲಭವಾಗಿ ಗಳಿಸಬೇಕು ಅಂತೇಳಿ ವಿಚಾರ ಮಾಡ್ತಿರ್ತಾರೆ. ಹಣವನ್ನು ಹೇಗೆ ಸುಲಭವಾಗಿ ಗಳಿಸಬೇಕು ಅಂತೇಳಿ ವಿಚಾರ ಮಾಡ್ತಿರ್ತಾರೆ. ನಮ್ಮ ಸರ್ಕಾರಗಳು ಸಹ ಜನಗಳನ್ನು ಅಲ್ಪ ಸ್ವಲ್ಪ ಹಣವನ್ನು ನೀಡುವುದರ ಮುಖಾಂತರ ಅವರನ್ನು ಒಂದು ರೀತಿಯಲ್ಲಿ ಸರ್ಕಾರದ ಮೇಲೆ ಇನ್ನೂ ಹೆಚ್ಚಾಗಿ ಅವಲಂಬನೆ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಸರ್ಕಾರಗಳಲ್ಲಿ ಏನು ಮಾಡಬೇಕು ಅಂದರೆ ಅವರಿಗೆ ಸ್ವತಂತ್ರವಾಗಿ ಬದುಕೋದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಕೆಲಸ ಮಾಡೋದ್ರ ಬಗ್ಗೆ ಉತ್ಸಾಹ ಬರುವಂತೆ ಅವರಿಗೆ ಮಾಡಬೇಕಾಗುತ್ತೆ. ಕೆಲಸಗಳನ್ನು, ಜವಾಬ್ದಾರಿಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಅದನ್ನು ಬಿಟ್ಟು ಸರ್ಕಾರದ ಮೇಲೆ ಎಲ್ಲರ ಅವಲಂಬನೆ ಆದರೆ ಆವಾಗ ದೇಶ ಉಳಿಯೋದು, ಉದ್ಧಾರ ಆಗೋದು ಹೇಗೆ? ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಹಾಗೆ ಮುಂದುವರೆದ ಬಸವಣ್ಣನವರು ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ. ಪರಸತಿ ಅಂದರೆ ಇನ್ನೊಬ್ಬರ ಹೆಂಡತಿ, ಅಂದರೆ ಮತ್ತೊಂದು ಹೆಣ್ಣಿನ ಬಗ್ಗೆ ನಾವು ಒಂದು ಕೆಟ್ಟ ದೃಷ್ಟಿಯಿಂದ ನಾವು ನೋಡಬಾರ್ದು ಅಂತೇಳಿ ಹೇಳ್ತಾರೆ. ಪತಿರೊತ್ತಿಗೆ ಗಂಡನೊಬ್ಬ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಅದು ಗಂಡಸರಿಗೂ ಸಹ ಅನ್ವಯ ಆಗುತ್ತೆ. ಈ ಶರಣ ಮಾರ್ಗದಲ್ಲಿ ನಾವು ಹೋಗಬೇಕು ಅಂದರೆ, ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕಂದ್ರೆ, ಬ್ರಹ್ಮಜ್ಞಾನವನ್ನು ಪಡಿಬೇಕಂದ್ರೆ ಈ ಥರದ್ದು ಎಲ್ಲ ಆಸೆ ಆಕಾಂಕ್ಷೆಗಳನ್ನು, ಲೋಭ ಮೋಹ ಮದ ಮತ್ಸರಗಳನ್ನೆಲ್ಲ ನಾವು ಕಳೆದುಕೊಳ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಪರಸತಿ ನಮಗೆ ಸಿಗ್ತಾ ಇದ್ರೂ ಸಹ ಅದನ್ನು ನಮಗೆ ಬೇಡ ಅಂತಕ್ಕಂತಹ ಒಂದು ಛಲ ಬೇಕಾಗ್ತದೆ, ಒಂದು ಗಟ್ಟಿತನ ಬೇಕಾಗ್ತದೆ. ಅಂದರೆ ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕಾಗುತ್ತೆ ಅಂತ ಅರ್ಥ ಆಗುತ್ತೆ. ಹಾಗೆ ಅದೇ ರೀತಿಯಾಗಿ ಮುಂದುವರೆದು ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ. ಅಂದರೆ ಇಲ್ಲಿ ನಮ್ಮಲ್ಲಿ ಅನೇಕ ದೇವತೆಗಳೆಲ್ಲ ಇದ್ದಾವೆ, ಅವುಗಳೆಲ್ಲವನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ, ಅದೆಲ್ಲ ಸರಿ. ಅದರ ಜೊತೆಯಲ್ಲಿ ನಾವು ನಮಗೆ ಆಗಿರ್ತಕ್ಕಂಥ ಒಂದು ಇಷ್ಟ ದೈವ ಅಂತಿರುತ್ತೆ. ಆ ದೈವದ ಮೇಲೆ ನಮ್ಮ ನಿಷ್ಠೆ ಇದ್ದು ನಮ್ಮ ಸಾಧನೆಯನ್ನು ಮಾಡಿಕೊಳ್ತಾ ನಾವು ಪರತತ್ವವನ್ನು ತಲುಪ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಪರದೈವ ಅದು ಇನ್ನೊಂದು ಧರ್ಮವಾಗಿರಬಹುದು. ಈಗಿನ ಕಾಲದಲ್ಲಿ ನೀವು ನೋಡ್ತಿರ್ಬೋದು, ಹಲವಾರು ವಿಚಾರಗಳಿಗೆ ಜನಗಳನ್ನು ಒಂದು ರೀತಿಯಲ್ಲಿ ಮರಳು ಮಾಡಿಬಿಟ್ಟು ಧರ್ಮಾಂತರಣ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಂಡ್ಮೇಲೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲನ್ನು ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಅದು ಸಹಾಯವಾಗುತ್ತೆ. ಸೊ ಹಾಗಾಗಿ ಕೇವಲ ಜನಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಜನಗಳನ್ನು ಮರಳು ಮಾಡಿಬಿಟ್ಟು ಹಲವಾರು ರೀತಿಯ ಆಸೆ ಆಮಿಷಗಳನ್ನು ಒಡ್ಬಿಟ್ಟು, ಬೆದರಿಕೆಗಳನ್ನು ಒಡ್ಬಿಟ್ಟು ಧರ್ಮಾಂತರಣದ ಕಾರ್ಯ ನಡೀತಾ ಇರುತ್ತೆ. ಸಾಕಷ್ಟು ಕಡೆಗೆ ನಡೀತಾ ಇದೆ. ಎಲ್ಲ ನೋಡೋದ್ರಲ್ಲಿ ಕೊಡೆಗಳ ರೀತಿಯಲ್ಲಿ ಚರ್ಚ್ಗಳು ಮತ್ತೊಂದು ಎದ್ದು ಬರ್ತಾ ಇದ್ದಾವೆ. ಇದನ್ನೆಲ್ಲ ನೀವು ಗಮನಿಸಿರ್ಬೋದು. ಇದೆಲ್ಲದನ್ನು ನಮಗೆ ಬೇಡ. ನಾವು ನಮ್ಮ ಧರ್ಮದಲ್ಲೇ ಇದ್ದುಕೊಂಡು, ನಮ್ಮ ಆಚಾರ ವಿಚಾರಗಳನ್ನೇ ಮಾಡಿಕೊಂಡು, ನಮ್ಮ ಸಂಪ್ರದಾಯಗಳನ್ನು ನಂಬಿಕೊಂಡು, ನಮ್ಮ ದೈವವನ್ನು ನಾವು ನಿಷ್ಠೆಯಿಂದ, ನಮ್ಮ ಇಷ್ಟ ದೈವವನ್ನು ನಿಷ್ಠೆಯಿಂದ ಹಿಡಿದುಕೊಂಡು, ನಮ್ಮ ಸಾಧನೆಗಳನ್ನು ಮಾಡಿಕೊಂಡು, ಬದುಕಿನ ಎಲ್ಲ ಜಂಜಡಗಳಿಂದ ಬಿಡಿಸ್ಕೊಂಡು ನಾವು ಜೀವನದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಸ್ಥಾನಕ್ಕೆ ಏರ್ತವೆ ಅಂತಕ್ಕಂಥ ಒಂದು ಮನೋಭಾವವನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಸೊ ಅಂಥ ಒಂದು ಗಟ್ಟಿತನ, ಅಂಥ ಒಂದು ಛಲ ಶರಣನಿಗೆ ಇರಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಸಹ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಭಗವದ್ಗೀತೆಯ ಅಧ್ಯಾಯ 3 ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನಿಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ.
ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಸ್ವಧರ್ಮದಲ್ಲಿ ನಿಧನಂ ಶ್ರೇಯ, ಅಂದರೆ ಸತ್ತು ಹೋದ್ರೂ ಸಹ ಅದು ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ. ಅದು ಇನ್ನೊಂದು ಧರ್ಮದ ಇನ್ನೊಬ್ಬರ ಅಡಿಯಾಳಾಗಿ ಬದುಕೋದಕ್ಕಿಂತನೂ ಉತ್ತಮವಾಗಿರ್ತಕ್ಕಂಥ ಮಾರ್ಗವಾಗಿದೆ. ಹಾಗಾಗಿ ಎಲ್ಲರೂ ನಮ್ಮ ನಮ್ಮ ಸ್ವಧರ್ಮವನ್ನು ಪಾಲಿಸಬೇಕು ಅಂಥೇಳಿ ಈ ಅರ್ಥ ಆಗುತ್ತೆ ಈ ಶ್ಲೋಕ. ಇದೇ ಅರ್ಥವನ್ನು ಧ್ವನಿಸ್ತಕ್ಕಂತಹ ಮಾತನ್ನು ಇಲ್ಲಿ ಶರಣರು ಸಹ ಬಸವಣ್ಣನವರು ಸಹ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಹೇಗಿರಬೇಕು ಅಂದರೆ, ಶರಣನಿಗೆ ಪರಧರ್ಮವನ್ನು ಪರದೈವವನ್ನು ನನಗೆ ಬೇಕಾಗಿಲ್ಲ ಅಂತಕ್ಕಂಥ ಒಂದು ಛಲ ಬೇಕಾಗುತ್ತೆ. ಹಾಗೆ ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ. ಲಿಂಗ ಮತ್ತು ಜಂಗಮ ಅಂತಕ್ಕಂಥದ್ದು ಒಂದು ಸ್ಥಾವರ ತತ್ವ, ಮತ್ತೊಂದು ಜಂಗಮ ತತ್ವ. ಲಿಂಗ ಅಂತಕ್ಕಂಥದ್ದು ಸ್ಥಾವರ ಆದರೆ, ಜಂಗಮ ಅಂತಕ್ಕಂಥದ್ದು ಒಂದು ಕಡೆ ನಿಲ್ಲದೆ ಇರತಕ್ಕಂಥದ್ದು. ಅಂದರೆ ಇವೆರಡೂ ಒಂದೇ, ಅಂದರೆ ಅದ್ವೈತ ತತ್ವ ಅಂತ ಏನು ನಾವು ಕರಿತೀವಲ್ಲ ಅದೇ. ಲಿಂಗ ಮತ್ತು ಜಂಗಮ ಇವೆರಡೂ ಒಂದೇ ಅಂತಕ್ಕಂತಹ ಭಾವನೆ ನಮ್ಮಲ್ಲಿ ಇಟ್ಕೋಬೇಕು. ಅಂದರೆ ಅಂಥ ಒಂದು ಗಟ್ಟಿತನ ನಮ್ಮಲ್ಲಿ ಇರಬೇಕು ಶರಣನಾಗಬೇಕಾದ್ರೆ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಅಂದರೆ ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೆ ಅದ್ರ ಬಗ್ಗೆ ನಾವು ಗಮನ ಹರಿಸೋದೇನು ಬೇಕಾಗಿಲ್ಲ, ಅದು ಬಂದೇ ಬರುತ್ತೆ ನಮಗೆ. ಅದು ಸಿಗುತ್ತೆ ಅಂತಕ್ಕಂಥ ಒಂದು ಗಟ್ಟಿಯಾದ ಭಾವನೆ ಇರಲಿ, ಆದರೆ ಅದರ ಕಡೆಗೇನೆ ನಮ್ಮ ಲಕ್ಷ್ಯ ಬೇಡ ಅಂತೇಳಿ ಹೇಳ್ತಕ್ಕಂಥದ್ದು. ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಏನಂತ ಹೇಳ್ತಾನೆ, ಅಧ್ಯಾಯ 2 47ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಹೇಳ್ತಾನೆ. ಅಂದರೆ ಪ್ರತಿಫಲದ ಅಪೇಕ್ಷೆಯನ್ನು ಅತೀವವಾಗಿ ಇಟ್ಟುಕೊಳ್ಳದೆ ನಾವು ಯಾವ ರೀತಿಯಾಗಿ ನಮ್ಮ ಕರ್ತವ್ಯದಲ್ಲಿ, ನಮ್ಮ ಧರ್ಮದಲ್ಲಿ, ನಮ್ಮ ಕಾರ್ಯಗಳಲ್ಲಿ ಮಗ್ನರಾಗಬೇಕು ಅನ್ನೋದನ್ನು ಬಹಳ ಸೊಗಸಾಗಿ ಹೇಳಿದರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಅಂದರೆ ಕರ್ಮದ ಮೇಲೆ ಆಸಕ್ತಿಯನ್ನು ಹೆಚ್ಚಾಗಿ ಇಟ್ಟುಕೊಳ್ಳದೆ, ಕರ್ಮ ಫಲದ ಬಗ್ಗೆ ಹೆಚ್ಚಾಗಿ ಆಸಕ್ತಿಯನ್ನು ಇಟ್ಟುಕೊಳ್ಳದೆ, ನೀನು ನಿನ್ನ ಕರ್ಮವನ್ನು ಮಾಡುವುದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಸೊ ಹಾಗೆ ಈ ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಅಂತಕ್ಕಂಥ ಮಾತು ಸಹ ಅದೇ ಶ್ರೀಕೃಷ್ಣ ಪರಮಾತ್ಮನ ಆ ಶ್ಲೋಕದ ಅರ್ಥವನ್ನು ಇಲ್ಲಿ ಧ್ವನಿಸುತ್ತೆ. ಹೀಗೆ ಈ ರೀತಿಯಾಗಿ ಪರಧನವನೊಲ್ಲೆನೆಂಬ, ಪರಸತಿಯನೊಲ್ಲೆನೆಂಬ, ಪರದೈವವನೊಲ್ಲೆನೆಂಬ, ಲಿಂಗ ಜಂಗಮ ಒಂದೇ ಎಂಬ, ಪ್ರಸಾದ ದಿಟವೆಂಬ ಇಂಥ ಛಲಗಳನ್ನು ಇಲ್ಲದೆ ಇರತಕ್ಕಂಥವರನ್ನ ನಮ್ಮ ಕೂಡಲ ಸಂಗಮ ದೇವ ಎಂದಿಗೂ ಮೆಚ್ಚನು. ಅವರಿಗೆ ಮುಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ. ಅವರು ಸಂಗಮನಾಥನಿಗೆ, ಆ ಶಿವನಿಗೆ, ಪರಬ್ರಹ್ಮಕ್ಕೆ, ಪರಬ್ರಹ್ಮ ತತ್ವಕ್ಕೆ ಹತ್ತಿರವಾಗಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಈ ವಚನವನ್ನು ಕೇಳಿ ಅದರ ಅರ್ಥವನ್ನು ತಿಳಿದುಕೊಂಡಿದ್ದಕ್ಕೆ, ನನ್ನ ಜೊತೆಯಲ್ಲಿ ಈ ವಚನವನ್ನು ಕೇಳಿ ಮತ್ತು ಅದರ ಅರ್ಥವನ್ನು ತಿಳಿದುಕೊಂಡಿದ್ದಕ್ಕೆ, ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀವು ಇನ್ನೂ ನನ್ನ ಬಯಲುಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಡಿಸಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶರಣಾರ್ಥಿ.